ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಿದ್ದನಮಠದಿಂದ ಕೆರೆಬಿಳಿಚುವರೆಗೆ ಭದ್ರನಾಲೆಯ ಇಕ್ಕೆಲೆಗಳಲ್ಲಿ ಕಾರ್ಯಾಚರಣೆ ನಡೆಸಿದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಅನಧಿಕೃತ 500ಕ್ಕೂ ಹೆಚ್ಚು ಪಂಪ್ಸೆಟ್ ತೆರವು ಮಾಡಿದ್ದಾರೆ. ಭದ್ರಾ ಅಚ್ಚುಕಟ್ಟು ಕೊನೆ ಭಾಗದ ರೈತರ ಜಮೀನುಗಳಿಗೆ ಭದ್ರಾ ಕಾಲುವೆ ನೀರು ತಲುಪುತ್ತಿಲ್ಲವೆಂದು ಜಿಲ್ಲಾಡಳಿತಕ್ಕೆ ರೈತರು ದೂರು ನೀಡಿದ್ದು, ಕೂಡಲೇ ಅನಧಿಕೃತ ಪಂಪ್ಸೆಟ್ ತೆರವು ಮಾಡುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಬೆಸ್ಕಾಂ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಟ್ಟಿಗೆ ಸೇರಿ ಕಾರ್ಯಾಚರಣೆ ನಡೆಸಿ ಚನ್ನಗಿರಿ ಭಾಗದಲ್ಲಿ 200 ಅನಧಿಕೃತ ಪಂಪ್ಸೆಟ್ ತೆರವು ಮಾಡಿದ್ದಾರೆ. ಇನ್ನು ಗೆದ್ದಲಹಟ್ಟಿ ಬಳಿ ಅಧಿಕಾರಿಗಳು ತೆರವು ಮಾಡಲು ಬಂದಾಗ ಅಧಿಕಾರಿಗಳು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಮಳೆ ಇಲ್ಲದೆ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ರೈತರು ಬೆಳೆದ ಬೆಳೆಗಳು ಒಣಗುತ್ತಿವೆ ಎಂದು ರೈತರು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟ ಬಳಿಕ ಗೆದ್ದಲಹಟ್ಟಿ ಭಾಗದಲ್ಲಿ ಕಾರ್ಯಾಚರಣೆ ನಿಲ್ಲಿಸಿದರು. ಅದೇ ರೀತಿ ಹಿರೇತೊಗಲೇರಿ, ಕಬ್ಬೂರು, ವಿಠಲಾಪುರ, ಶಂಕರನಹಳ್ಳಿ, ಅಣಬೇರು, ನಲ್ಕುಂದ ಭಾಗದಲ್ಲಿ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು 300ಕ್ಕೂ ಹೆಚ್ಚು ಅಕ್ರಮ ಪಂಪ್ಸೆಟ್ ತೆರವು ಮಾಡಿದರು. ಆಯ್ತಪ್ಪ, ಈಗ 3 ದಿನ ಹೋಗ್ರಿ, 3 ದಿನ ಹೋಗ್ರಿ, ಆಮೇಲೆ ಮಾಡ್ಕೊಂಡ್ರ ಹೇಳಿದೀವಲ್ಲ, ನೀವು ಬೆಳಗ್ಗೆನೆ ಮಾತಾಡಿದ್ವಿ, ಮತ್ತೆ ಪದೇ ಪದೇ ಚರ್ಚೆ ಆಗಬೇಡ. ನಿಮಗೆ ತೋರ್ಸಕ್ ಬಂದಿಲ್ಲಪ್ಪ, ನಾವು ಚಾನಲ್ ಎಷ್ಟು ಮಾತಾಡಿದ್ರು ಅಷ್ಟೇ. 3 ದಿನ ಬೇಡ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳುತ್ತೆ, ಪದೇ ಪದೇ ಹೇಳಬೇಡ. ಎಲ್ಲ ಕಡೆ ಇಲ್ಲೇ ಬೇಕು, ಎಲ್ಲರಿಗೂ ಒಂದೇ ತರ ಆ ಕಡೆ ಒಂದ್ ಕಡೆ ಒಂದ್ಸರಿ ಹೋಗ್ರಿ. 3 ದಿನ ಈಗ ಹೆಂಗ್ ಗೊತ್ತಾ ಇಲ್ಲೇ ಇರ್ಬೇಕು ನೀವೆಲ್ಲ ಹೊಡೆದಾಡಿ ಕೋರ್ಟ್ ಕಟ್ಟ ಬಿದ್ದೀವಿ, ಗೊತ್ತಾಯ್ತು ನಮಗೆ. ಅದಪ್ಪ ಯಾರು ತಿಳ್ಕೊಂಡ್ ದಿವಸ ಹೋಗಿ ಐದೇ ಬಳಿ ಅಲ್ಲಿಲ್ಲ ಹೆಂಗೆ ಹೇಳು ಹೇಳು ಸಾಧ್ಯನೇ ಇಲ್ಲ. ಏನು ಮಾಡ್ತಾರೆ ತಮ್ಮ ಇರ್ತೀವಿ. ಡ್ಯೂಟಿ ಇಲ್ಲ, ನೀವ್ ಚಾನಲ್ ಎಲ್ಲಿಂದ ಐತೆ ಅಲ್ಲಿಂದ ಮೋದಿ ಇಟ್ಕೊಂಬರ್ಲಿ. ನಾನು ಅದನ್ನು ಚಟ್ಟ 4 ಮೀಟರ್ ಹೋಗಲ್ಲ. ಆಯ್ತಪ್ಪ, ಈಗ 3 ದಿನ ಹೋಗ್ರಿ, 3 ದಿನ ಹೋಗ್ರಿ, 3 ಡೇಸ್ ಹೋಗ್ರಿ, ಆಮೇಲೆ ಮಾಡ್ಕೊಂಡ್ರ ಹೇಳಿದೀವಲ್ಲ, ನೀವು ಬೆಳಗ್ಗೆನೆ ಮಾತಾಡಿದ್ವಿ, ಮತ್ತೆ ಪದೇ ಪದೇ ಚರ್ಚೆ ಆಗಬೇಡ. ನಿಮಗೆ ತೋರ್ಸಕ್ ಬಂದಿಲ್ಲಪ್ಪ, ನಾವು ಚಾನಲ್ ಎಷ್ಟು ಮಾತಾಡಿದ್ರು ಅಷ್ಟೇ. 3 ದಿನ ಬೇಡ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳುತ್ತೆ, ಪದೇ ಪದೇ ಹೇಳಬೇಡ. ಎಲ್ಲ ಕಡೆ ಇಲ್ಲೇ ಬೇಕು, ಎಲ್ಲರಿಗೂ ಒಂದೇ ತರ ಆ ಕಡೆ ಒಂದ್ ಕಡೆ ಒಂದ್ಸರಿ ಹೋಗ್ರಿ. 3 ದಿನ ಈಗ ಹೆಂಗ್ ಗೊತ್ತಾ ಇಲ್ಲೇ ಇರ್ಬೇಕು ನೀವೆಲ್ಲ ಹೊಡೆದಾಡಿ ಕೋರ್ಟ್ ಕಟ್ಟ ಬಿದ್ದೀವಿ, ಗೊತ್ತಾಯ್ತು ನಮಗೆ. ಅದಪ್ಪ
ಎರಡು ದಿವ್ಸಕ್ಕೊಂದು ದಿವಸ ಹೋಗಿ ಹೈದರಾಬಾದ್ ಅಲ್ಲಿಲ್ಲ ಹೆರಿಗೆ ಸೇರ್ಕೊಂಡು ಎಲ್ಲಿ ತಿರ್ಗೋದು? ನಡಿ. ಹೇಳು ಹೇಳು